ಕರಾವಳಿ ಭಾಗದ ದೇವಸ್ಥಾನಗಳಿಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಎಫೆಕ್ಟ್. ಪ್ರಮುಖ ದೇವಸ್ಥಾನಗಳಿಗೆ ಅನ್ನ ದಾಸೋಹದಲ್ಲಿ ಚೇಂಜ್ ಮಾಡಲಾಗಿದೆ. ಕದ್ರಿಯಲ್ಲಿ ಇಂದಿನಿಂದ ಕಟ್ಟಿಗೆ ಬಳಸಿ ಅನ್ನ ಪ್ರಸಾದ ತಯಾರು ಮಾಡಲಾಗಿದೆ. ಕೆಲವೊಂದನ್ನ ಮಾರ್ಪಾಡು ಮಾಡಲಾಗ್ತದೆ. ಕರಾವಳಿ ಭಾಗದ ದೇವಸ್ಥಾನಗಳಿಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಎಫೆಕ್ಟು. ಪ್ರಮುಖ ದೇವಸ್ಥಾನಗಳಲ್ಲಿ ಅನ್ನ ದಾಸೋಹದಲ್ಲಿ ಚೇಂಜ್ ಮಾಡಲಾಗ್ತದೆ. ಅದರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ಗ್ಯಾಸ್ ಬದಲಾಗಿ ಇನ್ನೇನು ಯೂಸ್ ಮಾಡಿಬಿಟ್ಟು ಪ್ರಸಾದವನ್ನು ಕೊಡ್ಬೋದು, ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಪಾಯಸ ಬಿಟ್ಟು ಕೇವಲ ಅನ್ನ ಸಾರು ನೀಡಲಿಕ್ಕೆ ಮಾತ್ರ ತೀರ್ಮಾನವನ್ನು ಮಾಡಲಾಗಿದೆ. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಕೂಡ ಮೆನುವನ್ನು ಚೇಂಜ್ ಮಾಡಲಾಗಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇಗುಲ ಕಟೀಲಿನಲ್ಲೂ ಕೂಡ ಮೆನು ಚೇಂಜ್ ಆಗಿರುವಂಥದ್ದು. ಪ್ರಮುಖ ದೇವಸ್ಥಾನಗಳು ಕರಾವಳಿ ಭಾಗ, ಅದರಲ್ಲಿ ದೇವಸ್ಥಾನಗಳೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿರುವಂಥದ್ದು. ಉಡುಪಿ ಜಿಲ್ಲೆಯ ದೇಗುಲಗಳಿಗೆ ಅಷ್ಟಾಗಿ ಇನ್ನೂ ತಟ್ಟಿಲ್ವಂತೆ ಗ್ಯಾಸ್ ಸಮಸ್ಯೆ. ಕೃಷ್ಣ ಮಠದಲ್ಲಿ ಅನ್ನ ದಾಸೋಹಕ್ಕೆ ಗೋಬರ್ ಗ್ಯಾಸನ್ನು ಬಳಕೆ ಮಾಡಲಾಗುತ್ತೆ. ಕೊಲ್ಲೂರಿನಲ್ಲಿ ಹಿಂದಿನಿಂದಲೂ ಕೂಡ ಕಟ್ಟಿಗೆ ಬಳಸಿ ಅನ್ನ ಪ್ರಸಾದವನ್ನು ಮಾಡಲಾಗ್ತಾ ಇರೋದು. ಸೊ ಹೀಗಾಗಿ ಅಲ್ಲೂ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಕಮಲಶಿಲೆ ಕ್ಷೇತ್ರದಲ್ಲೂ ಬಾಯ್ಲರ್ ಬಳಸಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗ್ತದೆ, ಅಲ್ಲೂ ಕೂಡ ಸಮಸ್ಯೆ ಇಲ್ಲ. ಉಳಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ಕೆಲವೊಂದು ಮೆನುನಲ್ಲಿ ಚೇಂಜ್ ಮಾಡಲಾಗ್ತದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿ ದೇಗುಲದ ಅನ್ನದಾಸೋಹದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಆಡಳಿತ ಮಂಡಳಿ ಸದಸ್ಯ ರಾಜೇಂದ್ರ ಚಿಲ್ಲಿಂಬಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ. ಬಹಳಷ್ಟು ಪುರಾಣವನ್ನು ಹೊಂದಿರುವಂತಹ ಐತಿಹಾಸಿಕ ಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರ. ಇಲ್ಲಿ ಪ್ರತಿದಿನ ಅನ್ನದಾನ ಆಗತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಅನ್ನದಾನವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಆದ್ರೆ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕ್ಷೇತ್ರದಲ್ಲಿ ಕೂಡ ಕೊಂಚ ಬದಲಾವಣೆಯನ್ನು ಮಾಡಲಾಗಿದೆ. ಆ ಕಟ್ಟಿಗೆಯನ್ನು ಉಪಯೋಗಿಸಿ ಇಲ್ಲಿನ ಅನ್ನಪ್ರಸಾದವನ್ನು ರೆಡಿ ಮಾಡೋಕೆ ಇಲ್ಲಿನ ಕ್ಷೇತ್ರದ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು. ಸರ್, ಯಾವ ರೀತಿಯಾಗಿ ಬದಲಾವಣೆ ಮಾಡ್ತೀರಿ ಇವತ್ತಿನಿಂದ ನಾವು ಯಾವಾಗಲೂ ಗ್ಯಾಸಿನಿಂದಲೇ ನಾವು ಇಲ್ಲಿ ಅಡಿಗೆ ತಯಾರು ಮಾಡೋದು. ಇವತ್ತು ಗ್ಯಾಸಿನ ಅಭಾವ ಇರುವುದರಿಂದಾಗಿ ನಾವೀಗ ಕಟ್ಟಿಗೆಯನ್ನು ಉಪಯೋಗಿಸಿ ನಾವೀಗ ಅನ್ನಪ್ರಸಾದವನ್ನು ತಯಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಗ್ಯಾಸಿಗೆ ನಾವು ಆಲ್ರೆಡಿ ಇಲ್ಲಿ ಹೋಗಿದೆ. ಎಲ್ಲ ತುಂಬ ಐಟಮ್ಗಳು ಇರ್ತದೆ ನಮ್ಮಲ್ಲಿ. ಕಲೆ ಅನ್ನಪ್ರಸಾದ ಅಂತ ಕೇಳಿದರೆ ಅನ್ನ ಮತ್ತು ಸಾರಲ್ಲ, ನಮ್ಮದಲ್ಲಿ ಗಸಿ ಇರ್ತದೆ, ಆಮೇಲೆ ಪಾಯಸ ಇರ್ತದೆ, ಆಮೇಲೆ ಉಪ್ಪಿನಕಾಯಿ ಮತ್ತು ಪಲ್ಯ ಇರ್ತದೆ. ಇದನ್ನೆಲ್ಲ ನಮಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದಾಗಿ ಈಗ ನಾವು ಇಮಿಡಿಯೇಟ್ ಇಲ್ಲಿ ಗ್ಯಾಸಿನ ಅಭಾವ ಇರುವುದರಿಂದಾಗಿ ಭಕ್ತರಿಗೆ ಯಾವುದು ಅನ್ನಪ್ರಸಾದದ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಯಿಂದ ನಾವೀಗ ಅನ್ನ ಮತ್ತು ಸಾರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರ್, ಎಷ್ಟು ಸಿಲಿಂಡರ್ ಬೇಕಾಗಬಹುದಿತ್ತು ಮತ್ತೆ ಪ್ರತಿನಿತ್ಯ ಎಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ? ಸೋಮವಾರ ಮತ್ತು ಶನಿವಾರ 3,000 ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇತರ ದಿನಗಳಲ್ಲಿ 1,500 1,700ರಷ್ಟು ಸುಮಾರು ಜನ ಪ್ರತಿನಿತ್ಯ ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ನಮಗೆ ಪ್ರತಿ ದಿವಸ ಒಂದು 5 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೂಡ ಬೇಕಾಗುತ್ತೆ. ಇಲ್ಲಿ ನಾವು ಸರ್ಕಾರದಲ್ಲಿ ಈಗ ಕೇಳಿಕೊಳ್ಳುವುದೇನಂತ ಹೇಳಿದರೆ, ದೇವಸ್ಥಾನಕ್ಕೆ ಬೇಕಾದಂತಹ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡಲೇ ನೀವು ಸಪ್ಲೈ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ. ಯಾಕಂತ ಹೇಳಿದರೆ ಕದ್ರಿ ಮಂಜುನಾಥ ದೇವಸ್ಥಾನದ ಅನ್ನಪ್ರಸಾದ ಅಂತ ಹೇಳಿದರೆ ಭಾರಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದರಿಂದಾಗಿ ನಾನು ಸರ್ಕಾರದ ಹತ್ರ ಕೇಳಿಕೊಳ್ತಿದ್ದೇನೆ, ನಮ್ಮ ದೇವಸ್ಥಾನಕ್ಕೆ ಬೇಕಾದಂತಹ ಗ್ಯಾಸ್ ಸಿಲಿಂಡರ್ಗಳನ್ನು ತಲುಪಿಸುವ ಒಂದು ವ್ಯವಸ್ಥೆಯನ್ನು ನೀವು ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಸರ್, ಈಗ ಕಟ್ಟಿಗೆಯಲ್ಲಿ ಅನ್ನದಾನ ಮಾಡೋ ಕಾರಣಕ್ಕಾಗಿ ಎಷ್ಟು ಜನರಿಗೆ ಸೀಮಿತ ಮಾಡ್ತೀರಾ ಅಥವಾ ಯಾವಾಗಲೂ ಮಾಡೋ ತರ 1,000 ಜನರಿಗೆ ಅಷ್ಟೇ ಮಾಡ್ತೀರಾ, ಹೇಗೆ ಅಂತ ಸಂಖ್ಯೆ ಎಷ್ಟು ಮಾಡ್ತೀರಾ? ಸಂಖ್ಯೆ ನಾವು ಯಾವುದೇ ಕಡಿಮೆ ಮಾಡುವುದಿಲ್ಲ. ಎಷ್ಟು ಜನರು ನಮಗೆ ಯಾವಾಗಲೂ ಬರ್ತಾರೆ ಅವರಿಗೆ ಎಲ್ಲರಿಗೂ ನಾವು ಅನ್ನಪ್ರಸಾದವನ್ನು ಕೊಡುವ ವ್ಯವಸ್ಥೆಯನ್ನು ನಾವು ಇಲ್ಲಿಂದ ಮಾಡ್ತೇವೆ. ಇದು ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹಾಸ್ಟೆಲ್ಗಳಿಗೂ ತಟ್ಟಿರುವಂಥದ್ದು ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಬಿಸಿ. ಹಾಸ್ಟೆಲ್ನಲ್ಲಿ ಅಡುಗೆ ತಯಾರಿಗೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಹಾಸ್ಟೆಲ್ನಲ್ಲಿ ಅಲ್ಲೂ ಕೂಡ ಗ್ಯಾಸ್ ಕೊರತೆ ಇರುವಂಥದ್ದು. ಇರುವ 2 ಸಿಲಿಂಡರ್ ಖಾಲಿ ಆದರೆ ಉಪವಾಸವೇ ಗತಿ ಅಂತ ಹೇಳ್ತಾ ಇದ್ದಾರೆ ಅವರು. ಗ್ಯಾಸ್ ಸಮಸ್ಯೆ ಪರಿಹರಿಸಲಿಕ್ಕೆ ವಾರ್ಡನ್ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. 200 ಜನ ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ನಲ್ಲಿ ಸಿಲಿಂಡರ್ ಕೊರತೆ ಎದುರಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾರ್ಡನ್ ಮಾತನಾಡಿದರು. ನೋಡೋಣ. ಮಧ್ಯಪ್ರಾಚ್ಯ ಈಗ ಯುದ್ಧದ ಭೀತಿಯಲ್ಲಿರುವಂಥದ್ದು. ಸೊ ಹಿನ್ನೆಲೆ ಈಗ ಸಿಲಿಂಡರ್ ಬೆಲೆ ಗಗನ ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಿಲಿಂಡರ್ ಈಗ ಸಿಗದಂತೆ ಸಾಕಷ್ಟು ಹೋಟೆಲ್ಗಳು, ರೆಸಾರ್ಟ್ಗಳು ಸಹ ಬಂದಾಗಿರುವಂಥದ್ದು. ಸದ್ಯ ನಾವು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಒಂದು ಹಾಸ್ಟೆಲ್ನಲ್ಲಿದ್ದೀವಿ. ಸುಮಾರು 200 ಜನ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಊಟವನ್ನ ಮಾಡ್ತಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸದ್ಯ ಈ ಹಾಸ್ಟೆಲ್ನಲ್ಲಿ 200 ಜನಕ್ಕೂ ಇರುವಂಥದ್ದು ಕೇವಲ 2 ಸಿಲಿಂಡರ್ಗಳು ಮಾತ್ರ. ಈಗಾಗಲೇ ಒಂದು ಸಿಲಿಂಡರ್ ಬಳಕೆಯಾಗಿದೆ, ಮತ್ತೊಂದು ಸಿಲಿಂಡರ್ ನಾಳೆ ಅಥವಾ ನಾಳೆಯದ್ದು ಖಾಲಿಯಾಗುವಂತಹ
ಪರಿಸ್ಥಿತಿ ಇರುವಂತದ್ದು. ಈ ಹಿಂದೆ ಸಾಕಷ್ಟು ಸಿಲಿಂಡರ್ಗಳು ಸ್ಟಾಕ್ ಇಡ್ತಾ ಇತ್ತು, ಆದರೆ ಈಗ ಯಾವುದೇ ರೀತಿಯಾದಂತಹ ಸಿಲಿಂಡರ್ಗಳು ಸ್ಟಾಕ್ ಇಲ್ಲ ಸದ್ಯ. ಇದರಿಂದ ಅಡಿಗೆ ಮಾಡುವವರಿಗೂ ಸಹ ಬಹಳಷ್ಟು ರೀತಿಯಾದಂತಹ ಗೊಂದಲ. ಆದರೆ ಮತ್ತೊಂದು ಕಡೆ ಊಟ ಇಲ್ಲದಂತಹ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗುತ್ತೆ, ಮಕ್ಕಳು ಎಲ್ಲಿ ಊಟ ಮಾಡಬೇಕು ಅಂತ ಬಹಳಷ್ಟು ಪ್ರಶ್ನೆ ಆಗಿರುವಂಥದ್ದು. ಸದ್ಯ ನಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಮಕ್ಕಳು ಈಗ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಪ್ರತಿನಿತ್ಯ ಇಲ್ಲಿ ಊಟ ಮಾಡ್ತಾರೆ. ಆದರೆ ಈಗ ಏಕಾಏಕಿ ಈ ಸಿಲಿಂಡರ್ ಏನಾದರೂ ಕ್ಲೋಸ್ ಆದರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ನಾವು ಯಾವ ರೀತಿ ಊಟ ಮಾಡಬೇಕು ಅಂತ ಅವ್ರಿಗೂ ಒಂದು ರೀತಿಯ ಗೊಂದಲ ಇರುವಂಥದ್ದು. ಸದ್ಯ ಈ ವಿಚಾರವಾಗಿ ಇಲ್ಲಿನ ಹಾಸ್ಟೆಲ್ ವಾರ್ಡನ್ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ಈಗ ಸಿಲಿಂಡರ್ ಕೊರತೆ ಈಗ ಇಡೀ ರಾಜ್ಯದಲ್ಲಿ ಬಂದಿರುವಂತಹದ್ದು. ಸೊ ಇಲ್ಲಿನ ಪರಿಸ್ಥಿತಿ ಏನಿದೆ, ಏನು ಕ್ರಮ ಕೈಗೊಳ್ತಾ ಇದ್ದೀರಾ ನೀವು? ಸರ್ ನಮಸ್ಕಾರ. ಈಗ ಸಾಹೇಬರು ಎಲ್ಲನ ಇಂಡೆಂಟ್ ಎಲ್ಲ ಕೊಟ್ಟಿದ್ದೀವಿ. ನಾವು ಸಾಹೇಬರು ಎಲ್ಲ ಭೇಟಿ ಮಾಡಿದ್ದಾರೆ ಏಜೆನ್ಸಿ ಹತ್ರನ. ಇಷ್ಟಿನ ತನಕ ನಮ್ಮ ಸೆಫ್ಸೆಂಟು ಸಿಗ್ತಿತ್ತು, ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದೇ ಮುಂದೆ ಏನಾನ ಇದೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್. ಮೊದಲು ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು? ನಮಗೆ ಸೆಫ್ಸೆಂಟ್ ಬರ್ತಿತ್ತು ಸರ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಿದ್ರು. ಈಗ ಸ್ವಲ್ಪ ಭಾಳ ಕಡಿಮೆ ಮಾಡಿದ್ದಾರೆ. ಅದೇ ಹಿಂಗೇನೋ ಮುಂದೆ ಆದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸರ್. ಈಗಿರುವ ಸಿಲಿಂಡರ್ಗಳು ಎಷ್ಟು ದಿನ ಬರುತ್ತೆ? ಈಗಿರೋದು ನಾಳೆ ತಪ್ಪಿದ ನಾಡ್ದಾಗುತ್ತೆ, 2 ದಿನ ಆಗುತ್ತೆ ಸರ್. ಮತ್ತೆ ಏನು ಪರಿಸ್ಥಿತಿ? ಅದೇ ಸಾಹೇಬ್ರು ಅವ್ರ ಹತ್ರ ಮಾತಾಡಿದ್ದಾರೆ, ನೋಡೋಣಪ್ಪ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇವರು ಏಜೆನ್ಸಿ ಹತ್ರನ ಅವ್ರು ಮೋಸ್ಟ್ಲಿ ಕೊಡಿಸ್ತಾರೆ ಅಂತ ಅನಿಸುತ್ತೆ ಸರ್. ಮಾತಾಡಿದ್ದಾರೆ ಸಾಹೇಬ್. ಓಕೆ, ಇದಿಷ್ಟು ಏನಂದರೆ ವಾರ್ಡನ್ ಹೇಳ್ತಾ ಇದ್ದಾರೆ, ಕೇವಲ 2 ದಿನಗಳಿಗೆ ಮಾತ್ರ ಇಲ್ಲಿ ಒಂದು ಸಿಲಿಂಡರ್ ವ್ಯವಸ್ಥೆ ಇದೆ. ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಏರ್ಪಡಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಸಿಲಿಂಡರ್ ಸೂಕ್ತ ಸಮಯಕ್ಕೆ ಬರದೇ ಇದ್ದರೆ ಇಲ್ಲಿನ ವಿದ್ಯಾರ್ಥಿಗಳು ಉಪವಾಸ ಇರುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾವ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಯಾವ ರೀತಿ ಅವರಿಗೆ ಸಿಲಿಂಡರ್ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿರುವಂಥದ್ದು. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.